ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 15,000 ರೂಪಾಯಿ ವೇತನ ನಿಗದಿಗೆ ಆಗ್ರಹಿಸಿ ಜನವರಿ 7ರಿಂದ ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಧರಣಿ. ಕೆ ಸೋಮಶೇಖರ್. ಜೋಳ ಖರೀದಿಗೆ ಷರತ್ತು ರದ್ದುಗೊಳಿಸಲು ಆಗ್ರಹಿಸಿ ಬಳಗಾನೂರು ಕ್ರಾಸ್ ಬಳಿ ಹೆದ್ದಾರಿ ತಡೆದು ಪ್ರತಿಭಟನೆ. ಅಮೀನ್ ಪಾಷಾ ದಿದ್ದಿಗಿ. ಜನವರಿ 7ರಂದು ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ. ವಿಜೇತರಿಗೆ ಬಹುಮಾನ. ಬಸವರಾಜ್ ನಾಯಕ್. ಬಸವನಬಾವಿ ವೃತ್ತದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣಕ್ಕೆ ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆ ಮನವಿ. ಸ್ವೇಚ್ಛಾ ಸಿನಿಮಾ ಜನವರಿ 3ರಂದು ರಾಜ್ಯಾದ್ಯಂತ ಬಿಡುಗಡೆ. ನಟ ಅನ್ವೇಶ್. ವಾರ್ತೆಗಳ ವಿವರ. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 15,000 ರೂಪಾಯಿ ವೇತನ ನಿಗದಿಗೆ ಆಗ್ರಹಿಸಿ ಜನವರಿ 7ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಅನಿರ್ದಿಷ್ಟ ಧರಣಿ ಪ್ರಾರಂಭವಾಗಲಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಸೋಮಶೇಖರ ಯಾದಗಿರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ ವರ್ಷ ಫೆಬ್ರವರಿ 13 ಮತ್ತು 14ರಂದು ಪ್ರತಿಭಟನೆ ನಡೆಸಿದಾಗ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಧರಣಿ ಸ್ಥಳಕ್ಕೆ ಬಂದು ಶೀಘ್ರದಲ್ಲಿ ಸಭೆ ಕರೆದು ನಿರ್ಧರಿಸುವುದಾಗಿ ಭರವಸೆ ನೀಡಿದರು. 1 ವರ್ಷ ಕಳೆದರೂ ಹಲವು ಸುತ್ತಿನ ಸಭೆಗಳಾದರೂ ನಿರ್ದಿಷ್ಟ ವೇತನ ನೀಡುವ ಭರವಸೆಗೆ ಖಚಿತವಾಗಿ ಉತ್ತರ ನೀಡದೇ ಇರುವುದರಿಂದ ಆರೋಗ್ಯ ಸೇವೆಗಳನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟ ಮುಷ್ಕರಕ್ಕೆ ಆಶಾ ಕಾರ್ಯಕರ್ತರು ಮುಂದಾಗಲಿದ್ದಾರೆ. ಎಲ್ಲ ಶಾಸಕರು ಸಚಿವರಿಗೂ ಪ್ರತ್ಯೇಕ ಮನವಿ ನೀಡಿ ಅಧಿವೇಶನದಲ್ಲಿ ಚರ್ಚಿಸುವಂತೆ ಮನವಿ ಮಾಡಿದರೂ ಸ್ಪಂದಿಸಿಲ್ಲ. ರಾಜ್ಯದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ ವೇತನ ನಿಗದಿಪಡಿಸುತ್ತಿಲ್ಲ. ಬದಲಾಗಿ ಮೊಬೈಲ್ಗಳನ್ನು ಆಶಾ ಕಾರ್ಯಕರ್ತೆಯರೇ ಖರೀದಿ ಮಾಡಿ ಆರೋಗ್ಯ ಸೇವೆಗಳನ್ನು ಒದಗಿಸಬೇಕೆಂದು ಹೇಳುತ್ತಿದೆ. ಸರ್ಕಾರ ದಿವಾಳಿಯಾಗಿದೆಯೋ ಏನೋ ಗೊತ್ತಿಲ್ಲ. 16 ಕೆಲಸಗಳನ್ನು ಆಶಾ ಕಾರ್ಯಕರ್ತೆಯರಿಂದಲೇ ಪಡೆಯುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕನಿಷ್ಠ ವೇತನವೂ ನೀಡುತ್ತಿಲ್ಲ. ಪಶ್ಚಿಮ ಬಂಗಾಳ ಮಾದರಿಯಲ್ಲಿ 5 ಲಕ್ಷ ರೂಪಾಯಿ ಸೇವಾ ನಿವೃತ್ತಿ ಯೋಜನೆ ಜಾರಿಗೊಳಿಸಬೇಕಿದೆ. ರಾಜ್ಯದಲ್ಲಿ ಸೇವಾ ನಿವೃತ್ತಿಗೊಂಡ ಆಶಾ ಕಾರ್ಯಕರ್ತೆಯರಿಗೆ 20,000 ರೂಪಾಯಿ ಮಾತ್ರ ನೀಡಲಾಗುತ್ತಿದೆ. ಉದ್ಯೋಗ ಭದ್ರತೆ ಇಲ್ಲದೆ ಅತಿ ಹೆಚ್ಚು ಕೆಲಸ ಮಾಡಿ ಕಡಿಮೆ ವೇತನ ಪಡೆಯುತ್ತಿರುವ ಆಶಾ ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅನಿರ್ದಿಷ್ಟ ಮುಷ್ಕರ ನಡೆಸಲಾಗುತ್ತದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಆಶಾ ಕಾರ್ಯಕರ್ತೆಯರು ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಎಂದರು. ಎಐಯುಟಿಯುಸಿಗೆ ಸಂಯೋಜಿತಗೊಂಡಿರತಕ್ಕಂಥ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಇದೇ ಜನವರಿ 7ನೇ ತಾರೀಕು ಇಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟವಾದಂಥ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ರಾಜ್ಯದ 31 ಜಿಲ್ಲೆಗಳಿಂದ 42,000 ಜನ ಆಶಾ ಕಾರ್ಯಕರ್ತೆಯರು ಅವತ್ತು ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ಅಂದರೆ ಬೆಂಗಳೂರಿಗೆ ಸೇರಬೇಕಂತ ಕರೆ ಕೊಟ್ಟಿದ್ದೀವಿ. ಎಲ್ಲ ಆರೋಗ್ಯ ಸೇವೆಗಳನ್ನು ನಿಲ್ಲಿಸಿ ಅವರು ಬರ್ತಾ ಇದ್ದಾರೆ. ಅಲ್ಲಿ ಪ್ರಧಾನವಾದಂಥ ಬೇಡಿಕೆ ಏನು ಅಂದರೆ ಆಶಾ ಕಾರ್ಯಕರ್ತೆಯರಿಗೆ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸೇರಿ ಸರಿಸುಮಾರು ಒಂದು 15,000ದಷ್ಟು ಅವರಿಗೆ ಬರಬೇಕಾಗಿತ್ತು. ಅದು ಬರ್ತಾ ಇಲ್ಲ. ಆಶ್ಚರ್ಯ ಆಗುತ್ತೆ. ಕಳೆದ 1 ವರ್ಷದಲ್ಲಿ ಮುಖ್ಯಮಂತ್ರಿಗಳ ಕಚೇರಿ ಅಧಿಕಾರಿಗಳ ಜೊತೆ, ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳ ಜೊತೆ, ಆರೋಗ್ಯ ಇಲಾಖೆಯ ಕಮಿಷನರ್ ಜೊತೆ ಮತ್ತು NHM ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಮುಖ್ಯಸ್ಥರ ಜೊತೆ 15ರಿಂದ 20 ಸಭೆಗಳನ್ನು ನಾವು ಮಾಡಿದ್ದೀವಿ. ಯಾವ ಸಭೆಯಲ್ಲಿ ಕೂಡ ಅವರು ನಿರ್ದಿಷ್ಟವಾಗಿ ಈ ಹಣ ಕೊಡ್ತೀವಿ ಅಂತ ಅವ್ರು ಮಾತು ಕೊಡ್ತಾ ಇಲ್ಲ ನಮಗೆ. ಅದಾದ್ಮೇಲೆ ತಾವೆಲ್ಲರೂ ಗಮನಿಸಿರಬೇಕು, ಹೆಚ್ಚುವರಿ ಕೆಲಸ ಇರೋದ್ರಿಂದ ಮತ್ತು ಅವರ ಜೀವನ ವೆಚ್ಚ ಹೆಚ್ಚಾಗಿರೋದ್ರಿಂದ 2,000 ಹೆಚ್ಚಿಗೆ ಅವರಿಗೆ ಹಣ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರ ಪೇಮೆಂಟ್ ಹೆಚ್ಚಿಗೆ ಇರಬೇಕಂತ ಹೇಳ್ಬಿಟ್ಟು ನಾವು ಕೇಳಿದ್ದೀವಿ. ಮೂರನೇದಾಗಿ ಆಶಾ ಕಾರ್ಯಕರ್ತೆಯರು ಯಾರೆಲ್ಲ ನಿವೃತ್ತಿ ಆಗ್ತಾರೆ ಅವರಿಗೆ 5 ಲಕ್ಷ ರೂಪಾಯಿ ಒನ್ ಟೈಮ್ ಪರಿಹಾರ ಅಂತ ಕೊಡ್ಬೇಕಂತ ಕೇಳ್ತಾ ಇದ್ವಿ. ಯಾಕಂದ್ರೆ ಇವರಿಗೆ ನಿವೃತ್ತಿ ವೇತನ ಅನ್ನೋದಿಲ್ಲ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ, ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಬಹಳ ಬೇಸರ ಆಗುತ್ತೆ ಅಂತಾರೆ. ಅವ್ರ ನಿವೃತ್ತಿ ಬಂದ್ರೆ 20,000 ರೂಪಾಯಿ ಕೊಡ್ತಾರಂತೆ. ಮನೆ ಮನೆಗೆ ತಿರುಗಿ
ನೀವು 20-30 ಸಾವಿರ ರೂಪಾಯಿ ಕೊಟ್ಟು ಒಂದು ಮೊಬೈಲ್ ಕೊಂಡ್ಕೊಂಡ್ಬರ್ರಿ, ನಿಮ್ಗೆ ತಿಂಗಳಿಗೆ 280 ರೂಪಾಯಿ ಕೊಡ್ತೀವಿ. ನೀವೆಲ್ಲರೂ ಆ ಡಿವೈಸ್ ನಲ್ಲಿ ಕೆಲಸ ಮಾಡಬೇಕು, ಅಂದ್ರೆ ಆ ಮೊಬೈಲ್ ಆಂಡ್ರಾಯ್ಡ್ ಮೊಬೈಲ್ ನಲ್ಲಿ ಕೆಲಸ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಸರ್ಕಾರ ದಿವಾಳಿ ಆಗಿದೆಯಾ, ಗತಿಗೆಟ್ಟಿದೆಯಾ ಸರ್ಕಾರ? ನಮ್ಗೆ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕು, ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಬೇಕು. ಒಂದಿಷ್ಟು ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ, ಅವ್ರ ಕೈನಲ್ಲಿ ಮೊಬೈಲು, ಅವ್ರು ಮೊಬೈಲ್ ಆಪರೇಟ್ ಮಾಡಕ್ ಬರೋದಿಲ್ಲ. ಮೊದಲನೇದಾಗಿ ಅವ್ರು 4ನೇ ತರಗತಿ ಅಂತ ಹೇಳ್ತೀರಾ ನೀವು. 2 ಮಕ್ಕಳು ತಾಯಿ ಆಗಿರೋರು ಬರ್ಬೇಕಂತ ತಗೊಂಡಿದ್ದೀರಾ ನೀವು. ಎಷ್ಟೋ ಜನಕ್ಕೆ ಆಂಡ್ರಾಯ್ಡ್ ಮೊಬೈಲ್ ಮಾಡಕ್ ಬರಲ್ಲ, ಅದರಲ್ಲಿ ಅಪ್ಲೈ ಇವನ ಮಾಡೋದಕ್ಕೆ ಬರೋದಿಲ್ಲ, ಆ್ಯಪ್ಗಳನ್ನು ಇದು ಮಾಡಕ್ ಬರಲ್ಲ, ಅದರಲ್ಲಿ ಕೆಲಸ ಮಾಡಕ್ ಬರಲ್ಲ, ಸಣ್ಣ ಅಕ್ಷರಗಳು ಇರ್ತವೆ, ಅಷ್ಟೊಂದು ಶಾರ್ಪ್ ಆಗಿ ಅವ್ರ ಕಣ್ಣುಗಳು ಇರೋದಿಲ್ಲ. ಬಟ್ ಆದಾಗ್ಯೂ ಕೂಡ ಕಾರ್ಯಕರ್ತರು ಮಾಡ್ತಾರಂದಾಗ ನೀವು ಟ್ರೈನಿಂಗ್ ಕೊಡ್ತೀರಾ. ನಿಲ್ಲಿಸಿ, ಬೆಂಗಳೂರಲ್ಲಿ ಸೇರುವಂತ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಸರ್ಕಾರನೇ ಹೊಣೆಯಾಗಿದೆ. ನಮ್ಮ ತಾಳ್ಮೆ 1 ವರ್ಷ ಕಾಲ ಅವರ ಸಭೆಗಳನ್ನ ನಾವು ವಿಧಾನಸೌಧದ ಮೆಟ್ಟಲ್ಗಳನ್ನ ಎತ್ತಿದೀವಿ, ಆರೋಗ್ಯ ಸೌಧದ ಮೆಟ್ಟಲ್ಗಳನ್ನ ಎತ್ತಿ ಬಂದಿದ್ವಿ, ಮಹಡಿಗಳನ್ನ ಎತ್ತಿ ಬಂದಿದ್ವಿ, ಕಂಬ ಸುತ್ತಿದ್ದೀವಿ. ಆದ್ರೆ ಪರಿಹಾರ 1 ಪೈಸೆ ಕೊಟ್ಟಿಲ್ಲ. ಈ ಟೈಮ್ನಲ್ಲಿ ಲಕ್ಷ ರೂಪಾಯಿ ಕಾರ್ಯಕರ್ತೆಯರದು ಲಾಸ್ ಆಗಿದೆ. ಸೊ ಆ ಕಾರಣಕ್ಕೆ ಸರ್ಕಾರ ಇದಕ್ಕೆ ನಿಗದಿತವಾದಂತಹ ಒಂದು ಪೇಮೆಂಟ್ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ನಾವು ಈ ಒಂದು ಅನಿರ್ದಿಷ್ಟ ಹೋರಾಟವನ್ನ ಘೋಷಣೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ NS ವೀರೇಶ್, ಮಹೇಶ್ ಚಿಕಲಪರ್ವಿ, ಈರಮ್ಮ, ರಾಧಾ, ಶ್ರೀದೇವಿ, ಮಲ್ಲಮ್ಮ ಇದ್ದರು. ರಾಜ್ಯ ಸರ್ಕಾರ ಜೋಳ ಖರೀದಿಗೆ ವಿಧಿಸಿರುವ ಷರತ್ತುಗಳನ್ನು ರದ್ದುಪಡಿಸಬೇಕೆಂದು ಒತ್ತಾಯಿಸಿ ಜನವರಿ 7ರಂದು ಬರಗಾನೂರು ಕ್ರಾಸ್ ಬಳಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲು ರಾಜ್ಯ ರೈತ ಸಂಘ ಹಸಿರು ಸೇನೆ ನಿರ್ಧರಿಸಿದೆ ಎಂದು ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾ ದಿದ್ದಿಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ ವರ್ಷ 2023-24ನೇ ಸಾಲಿನಲ್ಲಿ ಪ್ರತಿ ರೈತರಿಂದ 20 ಕ್ವಿಂಟಲ್ ಜೋಳ ಖರೀದಿ ಮಾಡಿದ್ದ ರಾಜ್ಯ ಸರ್ಕಾರ ಈ ಬಾರಿ ಪ್ರತಿ ಎಕರೆ 10 ಕ್ವಿಂಟಲ್ ಮಾತ್ರ ಎಂದು ಷರತ್ತು ವಿಧಿಸಿರುವ ಅವೈಜ್ಞಾನಿಕ ಕ್ರಮವಾಗಿದೆ. ಉತ್ತಮ ದರ ದೊರೆಯುವ ಭರವಸೆಯಿಂದ ರೈತರು ಜೋಳ ಬೆಳೆದಿದ್ದು 10 ಕ್ವಿಂಟಲ್ ಮಾತ್ರ ಖರೀದಿಸಿದರೆ ಉಳಿದ ಜೋಳ ಮಾರಾಟ ಹೇಗೆ ಮಾಡಬೇಕು? ರೈತರು ಬೆಳೆದಷ್ಟು ಜೋಳವನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡುವ ಮೂಲಕ ನ್ಯಾಯ ಒದಗಿಸಬೇಕು ಎಂದರು. ಬೆಳಗಾವಿ ಅಧಿವೇಶನ ಪೂರ್ವದಲ್ಲಿಯೇ ಶಾಸಕರು, ಸಚಿವರುಗಳಿಗೆ ಮನವಿ ಸಮಸ್ಯೆಗಳ ಗಮನಕ್ಕೆ ತರಲಾಗಿತ್ತು. ಆದರೆ ಯಾರೊಬ್ಬರೂ ಶಾಸಕರುಗಳು ಸದನದಲ್ಲಿ ಚರ್ಚಿಸದೇ ಇರುವುದು ವಿಪರ್ಯಾಸ. ಎಲ್ಲರೂ ರೈತನ ಮಕ್ಕಳು ಎಂದು ಹೇಳಿಕೊಳ್ಳುತ್ತಿದ್ದರೂ ರೈತರ ಸಮಸ್ಯೆಗೆ ಬೆಳಕು ಚೆಲ್ಲುವ ಕೆಲಸವಾಗಲಿಲ್ಲ. ಮೇಕೆದಾಟು ಯೋಜನೆ ಕುರಿತು ಸುದೀರ್ಘ ಚರ್ಚೆ ಮಾಡುವವರು ನವಲಿ ಬಳಿ ಜಲಾಶಯ ನಿರ್ಮಾಣ ಸೇರಿದಂತೆ ಕನಿಷ್ಠ ಬೆಂಬಲ ಬೆಲೆ ಕುರಿತು ಚರ್ಚೆ ಮಾಡುತ್ತಿಲ್ಲ. ತುಂಗಭದ್ರಾ ಎಡದಂತೆ ಕಾಲುವೆ ಕೊನೆ ಭಾಗಕ್ಕೆ ಇಂದಿಗೂ ನೀರು ಬರುತ್ತಿಲ್ಲ. ಶಾಸಕರುಗಳ ಸಚಿವರಿಗೆ ಗಂಭೀರತೆ ಇಲ್ಲದೆ ಹೋಗಿದೆ ಎಂದರು. ಕೂಡಲೇ ಜಿಲ್ಲಾಡಳಿತ ಜೋಳ ಖರೀದಿಗೆ ಷರತ್ತುಗಳನ್ನು ರದ್ದುಗೊಳಿಸದಿದ್ದರೆ ಮೊದಲ ಹಂತದಲ್ಲಿ ಹೆದ್ದಾರಿ ತಡೆಯಲಾಗುತ್ತದೆ. ನಂತರ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸುವುದಾಗಿ ಹೇಳಿದರು. ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಜೋಳ ಖರೀದಿ ಕೇಂದ್ರದಲ್ಲಿ ಸಂಪೂರ್ಣ ತಾರತಮ್ಯ ಮಾಡಿರುವ 2023-24ರಲ್ಲಿ 1 ಎಕರೆ 20 ಕ್ವಿಂಟಲ್ ಖರೀದಿ ಮಾಡ್ತಿದ್ರು ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ. ಈಗ ದಿಢೀರ್ನೆ 1 ಎಕರೆಗೆ 10 ಕ್ವಿಂಟಲ್ ಘೋಷಣೆ ಮಾಡಿದ್ದಾರೆ. 10 ಕ್ವಿಂಟಲ್ ಎಕರೆಗೆ 10 ಕ್ವಿಂಟಲ್. ರೈತ ಬೆಳೆ ಇದೆ ಅಂತೇಳಿ, ರೇಟ್ ಇದೆ ಅಂತೇಳಿ ರೈತ ಯಥೇಚ್ಛವಾಗಿ ಜೋಳ ಬೆಳೆದಿದ್ದಾನೆ. ನನಗೇನಾದರೂ 4 ರೂಪಾಯಿ ದಕ್ಕಿತು ಅಂತೇಳಿ, ಸಿಕ್ಕಿತು ಅಂತೇಳಿ. ಆದರೆ ಇವತ್ತು ಈ ಸರ್ಕಾರಗಳು ರೈತರ ಆಸೆಗೆ ತಣ್ಣೀರೆರಚಿ ನಾವು ಈಗಾಗಲೇ ಸರ್ಕಾರಕ್ಕೆ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ. ಯಾವುದೇ ಸರ್ಕಾರ ಇದಕ್ಕೆ ಕ್ಯಾರೆ ಅಂತಂದಿಲ್ಲ. ಸರ್ಕಾರ ಇದ್ರ ಬಗ್ಗೆ ಮಾತೇ ಆಡಿಲ್ಲ. ಎಲ್ಲ ಶಾಸಕರುಗಳಿಗೂ ಇದ್ರ ಬಗ್ಗೆ ಮಾತಾಡಿದ್ದೀವಿ. ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಶಾಸಕರಿಗೂ ಇದ್ರ ಗಮನಕ್ಕೆ ತಂದರೂ ಸಹಿತ ಶಾಸನ ಸಭೆಯಲ್ಲಿ ರೈತರ ಬಗ್ಗೆ, ಉತ್ತರ ಕರ್ನಾಟಕದ ಬಗ್ಗೆ ಒಂದು ಕಿಂಚಿತ್ತೂ ಸಹಿತ ಶಾಸಕರು ಮಾತಾಡಿದ್ರು. ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಆಲ್ರೆಡಿ ನಿಮಗೆ ಮನವಿ ಮೂಲಕ ಸರ್ಕಾರಕ್ಕೆ ತಿಳಿಸಿದ್ದೀವಿ. ನೀವು ಇದುವರೆಗೂ ರೈತರ ಬಗ್ಗೆ ಕ್ಯಾರೆ ಅಂತಂದಿಲ್ಲ. ಆ ಖರೀದಿ ಕೇಂದ್ರದ ಬಗ್ಗೆ ಮಾತೇ ಆಡ್ತಾ ಇಲ್ಲ.
ಮಾಡಿಸ್ಬೇಕು ಅಂತೇಳಿ ನಮ್ಮ ರೈತ ಸಂಘ ಜಿಲ್ಲಾ ಸಮಿತಿ ತೀರ್ಮಾನಿಸಿದೆ. ಅದಕ್ಕಾಗಿ ನಾವು ರಾಯಚೂರು ಹೆದ್ದಾರಿ ತಡೆದು ಕೋತ್ನಾಳ್ ಬಳಗಾನೂರು ಕ್ರಾಸ್ನಲ್ಲಿ 6ನೇ ತಾರೀಕಿಗೆ ರಸ್ತೆ ತಡೆ ಘೋಷಣೆ ಮಾಡಿದ್ದೀವಿ. ಇದು ಮೊದಲನೇ ಹಂತದ್ದು. ಕೋತ್ನಾಳ್ ಬ್ರಿಡ್ಜ್ ಆ ಕಡೆಗೆ ಬಳಗಾನೂರು ಕ್ರಾಸ್ ಅಂತೇಳಿ ಬಳಗಾನೂರು ಕ್ರಾಸ್ನಲ್ಲಿ ರಸ್ತೆ ತಡೆ ಮಾಡೋದಕ್ಕೆ ಇದು ಮೊದಲನೇ ಹಂತದ ಚಳವಳಿ ಪ್ರಾರಂಭ ಮಾಡೋದು. ಇವತ್ತು 6ನೇ ತಾರೀಕಿನೊಳಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಈ DC ಮತ್ತು ಎಲ್ಲ ಅಧಿಕಾರಿಗಳು ಇದರ ಬಗ್ಗೆ ಮಾತುಕತೆ ಮಾಡಿ ಹೋದ ವರ್ಷ ಏನಿತ್ತು 2023-24 20 ಕ್ವಿಂಟಲ್ ಘೋಷಣೆ ಆಗಬೇಕು. ಅದೇ ರೀತಿ ನೀವು ಕಂಡೀಷನ್ ಹಾಕಕತ್ತೀರಲ್ಲ, ನೀವು ಇಷ್ಟೇ ಕೊಡಬೇಕು ಇಷ್ಟೇ ಇಡಬೇಕು ಅಂತೇಳಿ ಆ ಕಂಡೀಷನ್ ಎಲ್ಲ ತೆಗಿಬೇಕು. ಇವತ್ತು ಒಬ್ಬ ರೈತನಿಗೆ 130-150 ಕ್ವಿಂಟಲ್ ಮಾತ್ರ ಏನು ಇಟ್ಟಿದ್ದೀರಲ್ಲ, ಈ ಕಂಡೀಷನ್ನು ತೆಗೀರಿ. ನಮ್ಮೆಲ್ಲ ಬೆಳೆದಿದ್ದೆಲ್ಲ ತಗೊಳ್ರಿ ಅನ್ನೋರು MSP ದರದಲ್ಲಿ. ನಾವು MSP ದರಕ್ಕೆ ನಮ್ಮ ಸಂಪೂರ್ಣ ಕೃಷಿ ಉತ್ಪಾದನಾ ಏನು ಬೆಳಿತೀವಿ ಅದೆಲ್ಲ ತಗೊಳ್ರಿ ಅನ್ನೋರು ನಾವು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬಸವರಾಜ್ ಹಂಚಿನಾಳ್, ಪ್ರಹ್ಲಾದ್ ರೆಡ್ಡಿ, ಬಡೇಸ ಬಿಜನ್ಗೇರ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಛಲವಾದಿ ಮಹಾಸಭಾ ರಾಯಚೂರು ವತಿಯಿಂದ 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅದ್ದೂರಿ ಮೆರವಣಿಗೆ ದಿನಾಂಕ 1/1/2025 ಸಮಯ ಬೆಳಗ್ಗೆ 10ಕ್ಕೆ ಪ್ರಾರಂಭ. ಸ್ಥಳ ರಾಮಲಿಂಗೇಶ್ವರ ದೇವಸ್ಥಾನದ ಆವರಣ. ಸರ್ವರಿಗೂ ಹಾರ್ದಿಕ ಭೀಮಾ ಸ್ವಾಗತ ಕೋರುವವರು ಎಂ ವಸಂತ್, ರಾಜ್ಯ ನಿರ್ದೇಶಕರು ಛಲವಾದಿ ಮಹಾಸಭಾ. ವೀರೇಶ್ ಗಾಣದಾಳ್, ಜಿಲ್ಲಾಧ್ಯಕ್ಷರು ಛಲವಾದಿ ಮಹಾಸಭಾ ರಾಯಚೂರು ಹಾಗೂ ವಿಜಯ ಪ್ರಸಾದ್ ಪಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಛಲವಾದಿ ಮಹಾಸಭಾ ರಾಯಚೂರು. ಹಜರತ್ ಬಡೆ ಸಾಹೇಬ್ ದರ್ಗಾ, ಯರಗೇರ ತಾಲೂಕು, ಜಿಲ್ಲಾ ರಾಯಚೂರು. ಸರ್ವ ಧರ್ಮಗಳ ಸಂಕೇತವಾದ ಹಜರತ್ ಬಡೆ ಸಾಹೇಬ್ 126ನೇ ವರ್ಷದ ಉರುಸ್ ಎ ಶರೀಫ್. ಸರ್ವ ಭಕ್ತಾದಿಗಳಲ್ಲಿ ವಿನಂತಿ, ಪ್ರತಿ ವರ್ಷದಂತೆ ಈ ವರ್ಷವೂ ಯರಗೇರದ ಪ್ರಸಿದ್ಧ ಸರ್ವ ಧರ್ಮಗಳ ಸಂಕೇತವಾದ ಹಜರತ್ ಬಡೆ ಸಾಹೇಬ್ ರವರ 126ನೇ ವರ್ಷದ ಉರ್ಸನ್ನು ದಿನಾಂಕ 4/1/2025 6/1/2025 ಅತ್ಯಂತ ವಿಜೃಂಭಣೆ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು. ಪ್ರಯುಕ್ತ ಸರ್ವ ಧರ್ಮದ ಸಮಸ್ತ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉರ್ಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ವಿನಂತಿ. ವಿಶೇಷ ಸೂಚನೆ, ದಿನಾಂಕ 4/1/2025 ಶನಿವಾರ ರಾತ್ರಿ 10:30 ಪ್ರತಿ ವರ್ಷದ ಸಂಪ್ರದಾಯದಂತೆ ದರ್ಗಾ ಸಜ್ಜಾದೆ ನಶೀಂ ಜನಾಬ್ ಸೈಯದ್ ಹಫೀಜುಲ್ಲಾ ಖಾದ್ರಿ ಇವರ ಮನೆಯಿಂದ ಸಂದಲ್ ಶರೀಫ್ ಗಂಧದ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದಿನಾಂಕ 5/1/2025 ರವಿವಾರ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ದರ್ಗಾ ತಲುಪಿಸಲಾಗುವುದು. ಸಂದಲ್ ಶರೀಫ್ ಶನಿವಾರ 4/1/2025, ಉರ್ಸು ಶರೀಫ್ ರವಿವಾರ 5/1/2025, ಜಿಯಾರಾತ್ ಸೋಮವಾರ 6/1/2025. ಸರ್ವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಮೆಹಬೂಬ್ ಪಟೇಲ್, ಅಧ್ಯಕ್ಷರು MK ಖಾಜಾ ಹುಸೇನ್, ಉಪಾಧ್ಯಕ್ಷರು ಮೊಹಮ್ಮದ್ ನಿಜಾಮುದ್ದೀನ್, ಪ್ರಧಾನ ಕಾರ್ಯದರ್ಶಿಗಳು. ಮರದಕಲ್ ಗೆಳೆಯರ ಬಳಗ ಮತ್ತು ಜ್ಞಾನ ವೃಕ್ಷ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ದೇವದುರ್ಗಗಳ ಸಹಯೋಗದಲ್ಲಿ ಜನವರಿ 5ರಂದು 3ನೇ ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ ರಾಯಚೂರು ನಗರದ ಟ್ಯಾಗೋರ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದೆ ಎಂದು ಗೆಳೆಯರ ಬಳಗದ ಮಲ್ಲಿಕಾರ್ಜುನ್ ನಾಯಕ ಹೇಳಿದರು. ಅವರಿಂದು ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮರದಕಲ್ ಗ್ರಾಮದ ಶ್ರೀ ಹುಡೇದ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಡಾಕ್ಟರ್ ಮಾರುತಿ ಕುಮಾರ್ ಮರದಕಲ್ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ.
ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 100ಕ್ಕೂ ಹೆಚ್ಚಿನ ತಂಡಗಳು ಹೆಸರು ನೋಂದಣಿ ಮಾಡಿಕೊಂಡಿವೆ. 2 ಹಂತದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮೊದಲ ಹಂತದಲ್ಲಿ 100 ಪ್ರಶ್ನೆಗಳಿಗೆ ಬಹು ಆಯ್ಕೆಯಲ್ಲಿ ಉತ್ತರ ನೀಡಬೇಕು. ಆಯ್ಕೆಯಾಗುವ ಮೊದಲ 5 ತಂಡಗಳ ಮಧ್ಯೆ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಲಾಗುತ್ತದೆ. ವಿಜೇತವಾಗುವ ಮೊದಲ ತಂಡಕ್ಕೆ 25,000 ರೂಪಾಯಿ ನಗದು ಹಾಗೂ ಪುಸ್ತಕಗಳನ್ನು ನೀಡಲಾಗುತ್ತದೆ. ದ್ವಿತೀಯ ಬಹುಮಾನವಾಗಿ 15,000 ರೂಪಾಯಿ, ತೃತೀಯ ಬಹುಮಾನವಾಗಿ 10,000 ರೂಪಾಯಿ ಹಾಗೂ ಪುಸ್ತಕಗಳನ್ನು ನೀಡಲಾಗುತ್ತದೆ. ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು 200 ರೂಪಾಯಿ ಪ್ರವೇಶ ಶುಲ್ಕ ನೀಡಿ ನೋಂದಣಿ ಪಡೆಯಬೇಕಾಗಿದೆ. ಜನವರಿ 3ರೊಳಗೆ ನೋಂದಣಿ ಮಾಡಿಕೊಳ್ಳಲು ಅವಕಾಶವಿದೆ. ಹೆಚ್ಚಿನ ಮಾಹಿತಿ ಮತ್ತು ನೋಂದಣಿಗಾಗಿ 9639952143 ಅಥವಾ 9632865877 ಅಥವಾ 9731468883 ಇವರನ್ನು ಸಂಪರ್ಕಿಸಬಹುದಾಗಿದೆ ಎಂದರು. ಅನೇಕ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಭಾಗವಹಿಸುವುದರ ಮೂಲಕ ಇವತ್ತು 3ನೇ ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧಾತ್ಮಕ ಪತ್ರಿಕಾಗೋಷ್ಠಿಯ ಕಾರ್ಯಕ್ರಮದ ಕಳೆದ ಹಲವಾರು ವರ್ಷಗಳಿಂದ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಹಾಯಕ ಪ್ರಾಧ್ಯಾಪಕರಾದ ನನ್ನ ನೆಚ್ಚಿನ ಮಾರ್ಗದರ್ಶಕರು, ಪ್ರತಿಯೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂತಹ ಡಾಕ್ಟರ್ ಮಾರುತಿ ಕುಮಾರ್ ನಾಯಕ್ ಮಲದಕಲ್ ರವರ ನಾಯಕತ್ವದ ಮಲದಕಲ್ ಗೆಳೆಯರ ಬಳಗದ ನಮ್ಮ ಭಾಗದ ಯುವ ಜನಾಂಗದಲ್ಲಿ, ಅದರಲ್ಲಿಯೂ ವಿಶೇಷವಾಗಿ ಗ್ರಾಮೀಣ ಭಾಗದ ಯುವಕ ಮತ್ತು ಯುವತಿಯರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರು ಕುರಿತಾಗಿ ಜಾಗೃತಿ ಮೂಡಿಸುವ ಸಂಬಂಧ ಹಾಗೂ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಲದಕಲ್ ಗ್ರಾಮದ ಆರಾಧ್ಯ ದೇವ ಶ್ರೀ 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 ಉಡೇದ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅಂಗವಾಗಿ ಜನವರಿ 5, 2025ರಂದು ರವಿವಾರದಂದು ರಾಯಚೂರು ನಗರದಲ್ಲಿನ ಟ್ಯಾಗೋರ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಸತತ 3ನೇ ಬಾರಿಗೆ ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯನ್ನು ಮಲದಕಲ್ ಗೆಳೆಯರ ಬಳಗ ಜ್ಞಾನವೃಕ್ಷ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರ ದೇವದುರ್ಗ ಸಹಯೋಗದಲ್ಲಿ ಹಮ್ಮಿಕೊಂಡಿದೆ. ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸರಿಸುಮಾರು 100ಕ್ಕೂ ಹೆಚ್ಚಿನ ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲು ತಮ್ಮ ಹೆಸರುಗಳನ್ನು ಈಗಾಗಲೇ ನೋಂದಾಯಿಸಿಕೊಂಡಿವೆ. ಈ ಸ್ಪರ್ಧೆಯನ್ನು ರಾಯಚೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಶ್ರೀಯುತ ಮಾನ್ಯ ಶ್ರೀ ಜಿ ಕುಮಾರ್ ನಾಯಕ್ ರವರು ಉದ್ಘಾಟನೆ ಮಾಡಲಿದ್ದು, ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಕುರಿತು ಉಪನ್ಯಾಸವನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಗುರುಬಸವ ರಾಜಗುರುಗಳು ಶ್ರೀ ನಿಜಾನಂದ ಯೋಗಾಶ್ರಮ ಮಲದಕಲ್ ರವರು ವಹಿಸಲಿದ್ದು, ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಸ್ಪರ್ಧೆಯಲ್ಲಿ 2 ಹಂತಗಳಿದ್ದು, ಮೊದಲ ಪುಸ್ತಕಗಳನ್ನು ವಿತರಿಸಲಾಗುತ್ತದೆ. ತದನಂತರ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದ ತಂಡಗಳಿಗೆ ಕ್ರಮವಾಗಿ 15,000 ರೂಪಾಯಿ ಹಾಗೂ 10,000 ರೂಪಾಯಿ ನಗದುದೊಂದಿಗೆ ಪುಸ್ತಕವನ್ನು ವಿತರಿಸಲಾಗುತ್ತದೆ. ಸ್ಪರ್ಧೆಯಲ್ಲಿ ಭಾಗವಹಿಸಲು ಪ್ರತಿ ತಂಡ ಪ್ರತಿ 200 ರೂಪಾಯಿಗಳಂತೆ ನೋಂದಣಿ ಶುಲ್ಕವನ್ನು ಪಾವತಿಸಿ ಕೆಳಗಿನ 5 ನಂಬರ್ಗಳಿಗೆ ಸಂಖ್ಯೆಗಳಿಗೆ ಕರೆ ಮಾಡಿ ಹೆಸರುಗಳನ್ನು ನೋಂದಾಯಿಸಲಾಗುವುದು ಕಡ್ಡಾಯವಾಗಿರುತ್ತದೆ. ಆದರೆ ನೋಂದಣಿ ಕೊನೆಯ ದಿನಾಂಕ 3 ಜನವರಿ 2025 ಆಗಿರುತ್ತದೆ. 3ನೇ ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ಯಶಸ್ಸಿಗೆ ತಾವುಗಳು ಈ ಸಂದರ್ಭದಲ್ಲಿ ಡಾಕ್ಟರ್ ಮಾರುತಿ ಕುಮಾರ್ ನಾಯಕ್, ಈರಣ್ಣ ಬೆಂಗಾಲಿ, ವಿನೋದ್ ಕುಮಾರ್ ಹಿರೇಬೂದೂರ್, ಶಿವಾನಂದ ನಾಯಕ್ ಉಪಸ್ಥಿತರಿದ್ದರು. ನಗರದ ಬಸವನಬಾವಿ ವೃತ್ತದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಬೇಕು ಎಂದು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ನಗರದ ಬಸವನಬಾವಿ ವೃತ್ತದಲ್ಲಿ ಹೆಚ್ಚಿನ ಜನರು ವಿವಿಧ ಗ್ರಾಮಗಳಿಗೆ ತೆರಳುವ ವೃತ್ತವಾಗಿದೆ. ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಾರೆ. ಗ್ರಾಮೀಣ ಜನರು ಬಯಲಿನಲ್ಲಿ ಮೂತ್ರ ವಿಸರ್ಜನೆ ಹಾಗೂ ಬಯಲು ಶೌಚಾಲಯಕ್ಕೆ ತೆರಳುತ್ತಿದ್ದಾರೆ. ಇದರಿಂದಾಗಿ ಪಾದಚಾರಿಗಳಿಗೆ, ಮಹಿಳೆಯರಿಗೆ, ಮುನ್ನೂರ್ವಾಡಿ ಶಾಲೆಯ ವಿದ್ಯಾರ್ಥಿನಿಯರಿಗೆ ಮುಜುಗರ ಉಂಟಾಗುತ್ತಿದೆ. ನಗರವು ಮಹಾನಗರ ಪಾಲಿಕೆಯಾಗಿ ಘೋಷಣೆಯಾಗಿದ್ದರೂ ಸಹ ಇದುವರೆಗೆ ನಗರದಲ್ಲಿ ಅಲ್ಲಲ್ಲಿ ಶೌಚಾಲಯ, ಮೂತ್ರಾಲಯ ನಿರ್ಮಾಣ ಇಲ್ಲದೆ ಜನರು ಪ್ರತಿದಿನ ಎಲ್ಲೆಂದರಲ್ಲಿ ಅನಿವಾರ್ಯವಾಗಿ ವಿಸರ್ಜನೆ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹಳೆಯ ಶೌಚಾಲಯ, ಮೂತ್ರಾಲಯಗಳನ್ನು ತೆರವುಗೊಳಿಸಿ ಅನಧಿಕೃತವಾಗಿ ರಾಜಕಾಲುವೆಗಳನ್ನು ಅತಿಕ್ರಮಣ ಮಾಡಿ ಅಂಗಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡು ಬಾಡಿಗೆಯನ್ನು ಪಡೆಯುತ್ತಿದ್ದಾರೆ. ಅವುಗಳನ್ನು ತೆರವು ಮಾಡಿ ಬಸವನಬಾವಿ ವೃತ್ತದಲ್ಲಿ ಹಾಗೂ ಇನ್ನಿತರ ಜನನಿ ಬೀಡ ಪ್ರದೇಶಗಳಲ್ಲಿ ಹೈಟೆಕ್ ಶೌಚಾಲಯಗಳನ್ನು ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿದರು.
ಈ ಸಂದರ್ಭದಲ್ಲಿ ಅಧ್ಯಕ್ಷ ಕೊಂಡಪ್ಪ ಕೆ, ಮಹೇಶ್, ನಾಗರಾಜ್ ತಿಕ್ಕಣ್ಣ, ರಘುನಾಥ್, ವೀರೇಶ್ ಜಲಗಾರ್ ಸೇರಿದಂತೆ ಇತರರು ಇದ್ದರು. ಜಿಲ್ಲೆಯಲ್ಲಿಯೇ ಚಿತ್ರೀಕರಣಗೊಂಡ ಸ್ವೇಚ್ಛ ಸಿನಿಮಾ ರಾಜ್ಯಾದ್ಯಂತವಾಗಿ ಜನವರಿ 3ರಂದು ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಚಿತ್ರದ ನಟ ಅನ್ವೇಶ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ವೇಚ್ಛ ಸಿನಿಮಾ ರಾಯಚೂರು ತಾಲೂಕಿನ ಬೂರ್ದಿಪಾಡು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹಾಗೂ ಶ್ರೀರಂಗಪಟ್ಟಣ, ಬೆಂಗಳೂರಿನಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಚಿತ್ರದ ನಟ ಅನ್ವೇಶ್, ನಾಯಕಿ ಪವಿತ್ರ ನಾಯಕ್ ಅಭಿನಯಿಸಿದ್ದಾರೆ. ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ KR ಮುರಹರಿ, ರೆಡ್ಡಿ, ಶ್ರೀಲಕ್ಷ್ಮಿ, ಸ್ಪಂದನ, ಪ್ರಕಾಶ್ ಕುಮಾರ್ ಕಾಣಿಸಿಕೊಂಡಿದ್ದಾರೆ ಎಂದರು. ಚಿತ್ರದಲ್ಲಿ ಸುಮಾರು 5 ಹಾಡುಗಳಿದ್ದು ಸಂಗೀತವನ್ನು ಲೋಕಿ ತವಶ್ಯ ಅವರು ನೀಡಿದ್ದಾರೆ. 5 ಹಾಡುಗಳನ್ನು ರಾಜೇಶ್ ಕೃಷ್ಣನ್, ಅನುರಾಧ ಭಟ್, ಅನುರಾಮ್ ಹಾಗೂ ಚೇತನ್ ನಾಯಕ್ ಅವರು ಹಾಡಿದ್ದಾರೆ. ಸುರೇಶ್ ರಾಜು ಅವರು ಚಿತ್ರದ ಕಥೆ ಮತ್ತು ನಿರ್ದೇಶನ ಮಾಡಿದ್ದಾರೆ. ಚಿತ್ರಕಥೆಯನ್ನು ಸುರೇಶ್ ರೆಡ್ಡಿ ಅವರು ಮಾಡಿದ್ದಾರೆ. ಚಿತ್ರಕ್ಕೆ ಸತೀಶ್ ಅವರು ಛಾಯಾಗ್ರಹಣ ಮಾಡಿದ್ದಾರೆ. ಗೌಸ್ಪೀರ್ ಅವರು ಸಾಹಿತ್ಯ ರಚಿಸಿದ್ದಾರೆ. ಈಗಾಗಲೇ ಆನಂದ್ ಆಡಿಯೋದಲ್ಲಿ 2 ಹಾಡುಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದರು. ಚಿತ್ರದ ಟ್ರೈಲರ್ 23ರಂದು ಬಿಡುಗಡೆ ಮಾಡಿದೆ ಎಂದರು. ಸ್ವೇಚ್ಛ ಚಿತ್ರವು ಪ್ರೇಮ ಕಥೆಯಾಗಿದ್ದು 90ರ ದಶಕದ ಹಾಗೂ ಈಗಿನ 2 ಕಾಲಘಟ್ಟದಲ್ಲಿನ ಕಥೆಯನ್ನು ಹೇಳಲಾಗುತ್ತದೆ. ಕೂಲಿ ಕೆಲಸ ಮಾಡುವ ಹುಡುಗನ ಪ್ರೀತಿ ಜೊತೆಗೆ ತಾಯಿ ಮಗಳು ಪ್ರೀತಿಯ ಸಿರಿತನ, ತಾಯಿಗೋಸ್ಕರ ಮಗಳು ಎಂಬ ಅನ್ಯೋನ್ಯತೆ ಹಾಗೂ ಭಾವನಾತ್ಮಕವನ್ನು ಚಿತ್ರದಲ್ಲಿ ಕಾಣಬಹುದಾಗಿದೆ ಎಂದು ತಿಳಿಸಿದರು. ಜನವರಿ 3ನೇ ತಾರೀಕು ನಮ್ಮ ಸಿನಿಮಾ ಬರ್ತಿದೆ ಸ್ವೇಚ್ಛ ಅಂತ. ಶೂಟಿಂಗ್ ಮಾಡಿರೋದೆಲ್ಲ ಬೂರ್ದಿಪಾಡಲ್ಲಿ ಮತ್ತು ರಾಯಚೂರಲ್ಲಿ. ಇಲ್ಲಿ ಜನ ತುಂಬ ಸಪೋರ್ಟ್ ಮಾಡಿದ್ರು, ತುಂಬಾ ಸಪೋರ್ಟ್ ಮಾಡಿ ಶೂಟಿಂಗು ಲೀಲಾ ಜಾಲ್ವಾನ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ರಾಯಚೂರು ಜನರಿಗೆ, ರಾಯಚೂರು ಹುಡುಗರಿಗೆ, ಆಮೇಲೆ ಬೂರ್ದಿಪಾಡು ಗ್ರಾಮಸ್ಥರಿಗೆ ಶಿರವಾಗಿ ನಮನ ಕೊಡ್ತೀನಿ. ಸಿನಿಮಾ ಚೆನ್ನಾಗಿ ಬಂದಿದೆ. 3 ಫೈಟು 5 ಆಡಿದೆ. ಎಲ್ಲರಿಗೂ ಕನೆಕ್ಟ್ ಆಗೋವಂಥ ಒಂದು ಸ್ಟೋರಿ. ಜನವರಿ 3ನೇ ತಾರೀಕು ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಿದೆ. ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ರಾಯಚೂರಲ್ಲಿ ಇದು ಮಾಡಲೇಬೇಕಿತ್ತು ನಾವು, ಪ್ರೆಸ್ ಮೀಟು. ತುಂಬ ಕನೆಕ್ಟೆಡ್ ಇದ್ದೀವಿ ನಾವು ರಾಯಚೂರಿಗೆ. ಇದು ಮಾಡಲೇಬೇಕಿತ್ತು ಅಂತ ಬಂದಿದ್ದು ನಾವು. 3 ದಿನದಲ್ಲಿ ರಿಲೀಸ್ ಇದೆ. ಎಲ್ಲರಿಗೂ ತಲೆಬಾಗಿಸಿ ಕೇಳ್ತೀನಿ, ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಇಲ್ಲಿ ಪ್ರೆಸ್ ಮೀಟ್ ಮಾಡೋದಕ್ಕೆ ಕಾರಣ ಏನು ಅಂದರೆ, ನಾನು ಇಡೀ ಸಿನಿಮಾನ ಇಲ್ಲೇ ಶೂಟ್ ಮಾಡಿದ್ದೀವಿ, ಬೂರ್ದಿಪಾಡು ಅನ್ನೋ ಗ್ರಾಮದಲ್ಲಿ. ಆಮೇಲೆ ಸುತ್ತಮುತ್ತ ಒಂದು 2-3 ಹಳ್ಳಿಯಲ್ಲಿ ಶೂಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಎಷ್ಟು ಗ್ರೀನರಿ ಇದೆ ಅಂತ ಆಚೆ ಯಾರಿಗೂ ಗೊತ್ತಿಲ್ಲ, ಈ ಸೈಡ್ ಯಾರೂ ಬರ್ತಿಲ್ಲ ಶೂಟಿಂಗ್ಗೆ. ಮೇನ್ ಕಾರಣ ಈ ಮೂವಿ ಟ್ರೈಲರ್ ರಿಲೀಸ್ ಆಗಿದೆ, ನೀವು ನೋಡಿದರೆ ಗೊತ್ತಾಗುತ್ತೆ ಈ ಕಡೆ ಎಷ್ಟು ಸೊಗಡಾಗಿದೆ ಅಂತ ಹೇಳಿ, ಗ್ರೀನರಿ ಇದೆ ಅಂತೇಳಿ. ಅದನ್ನು ಮೇನ್ ಹೈಲೈಟ್ ಆಗಿ ಇಟ್ಕೊಂಡಿದ್ದೀವಿ. ಇಡೀ ಸ್ವೇಚ್ಛ ಅನ್ನೋದಂದರೆ ಫ್ರೀಡಮ್ ಅಂತ ಸಾಂಸ್ಕ್ರಿಟ್ ವರ್ಡು. ಸೊ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ಒಂದು 6 ಪಾತ್ರ ಇದೆ. ಹೀರೋ, ಹೀರೋಯಿನ್ ಆಗಲಿ, ಒಂದು ತಾಯಿ, ಮದರ್ ಆಗಲಿ, 2 ಪ್ಯಾರಲಲ್ ಸ್ಟೋರೀಸ್ ಆಗಿ ನಡೆಯುವಂಥ ಕಥೆ ಇದು.
ಆಮೇಲೆ ಅವರಿಬ್ಬರ ಮಧ್ಯೆ ಏನಾದರೂ ಕನೆಕ್ಷನ್ ಇದೆಯಾ ಏನು ಅನ್ನೋದೇ ಇಡೀ ಸಿನಿಮಾ ಅಲ್ಲಿ ಓಡಾಡ್ತಾ ಇತ್ತು. ಇನ್ನೊಂದು ಹೇಳಬೇಕು ಅಂದರೆ ಸರ್, ಎಷ್ಟು ಸ್ಕ್ರೀನ್ ರಿಲೀಸ್ ಆಗ್ತಾ ಇದೆ ಸರ್? ಆ್ಯಕ್ಚುಲಿ ಮೊನ್ನೆ ಹೋದ ಶುಕ್ರವಾರ 8 ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಡೈಲಿ ಒಂದು ಸ್ವಲ್ಪ ಥಿಯೇಟರ್ಸ್ ರಿಲೀಸ್ ಆಗ್ತಿದೆ. ನಮಗೆ ಇವತ್ತಿಗೆ ಮಲ್ಟಿಪ್ಲೆಕ್ಸು ಮತ್ತು ಸಿಂಗಲ್ ಸ್ಕ್ರೀನ್ಸು ಸೇರಿಸಿ 45 ಥಿಯೇಟರ್ಸ್ ಓಪನ್ ಆಗಿದೆ ಸರ್. ಹೌದು, ಜನವರಿ 3rd. ಇನ್ನೊಂದೇನಂದ್ರೆ ಹೊಸ ವರ್ಷ ಹೊಸ ಸಿನಿಮಾ, ನಮ್ದೇ ಮೊದಲನೇ ಸಿನಿಮಾ ಕನ್ನಡ ಇಂಡಸ್ಟ್ರಿಯಿಂದ. ಸೊ ಅದೊಂದು ಖುಷಿ ಇದೆ. ಎಷ್ಟು ದಿವಸ ಬೇಕಾಗಿದೆ ಸಿನಿಮಾ ತೆಗಲಿಕ್ಕೆ? ಎಷ್ಟು ದಿವಸ ಬೇಕಾಗಿದೆ ಸರ್? ಮೈಕಲ್ಲೇ ಕೊಡಿ ಸರ್, ಅದು ಕನೆಕ್ಟ್ ಅದೇನು ಬೇಡ, ಅದೇ ಸ್ಟ್ಯಾಂಡ್ ಮೈಕ್ ಅಷ್ಟೇ. ಪ್ರತಿಯೊಬ್ಬರು ಸಿನಿಮಾ ನೋಡಿ ಚಿತ್ರತಂಡಕ್ಕೆ ಹಾರೈಸಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ನಿರ್ದೇಶಕ ಸುರೇಶ್ ಬಾಬು, ಚಿತ್ರಕಥೆಗಾರ ಸುರೇಶ್ ರೆಡ್ಡಿ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 15,000 ರೂಪಾಯಿ ವೇತನ ನಿಗದಿಗೆ ಆಗ್ರಹಿಸಿ ಜನವರಿ 7ರಿಂದ ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಧರಣಿ. ಕೆ ಸೋಮಶೇಖರ್. ಜೋಳ ಖರೀದಿಗೆ ಷರತ್ತು ರದ್ದುಗೊಳಿಸಲು ಆಗ್ರಹಿಸಿ ಬಳಗಾನೂರು ಕ್ರಾಸ್ ಬಳಿ ಹೆದ್ದಾರಿ ತಡೆದು ಪ್ರತಿಭಟನೆ. ಅಮೀನ್ ಪಾಷಾ ದಿದ್ದಿಗಿ. ಜನವರಿ 7ರಂದು ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ, ವಿಜೇತರಿಗೆ ಬಹುಮಾನ. ಬಸವರಾಜ್ ನಾಯಕ್. ಬಸವನಬಾವಿ ವೃತ್ತದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣಕ್ಕೆ ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆ ಮನವಿ. ಸ್ವೇಚ್ಛಾ ಸಿನಿಮಾ ಜನವರಿ 3ರಂದು ರಾಜ್ಯಾದ್ಯಂತ ಬಿಡುಗಡೆ. ನಟ ಅನ್ವೇಶ್. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.